ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಹೆಂಗೆ ಹೇಳಿ ಸರ್ ಒಂದ್ ನೋಡೋಣ ಸರ್. ಒಂದು ಸಗಣಿ ಸರ್ ಒಂದು 2-3 ತಿಂಗಳ ತಿಪ್ಪೆ ಗೊಬ್ಬರ ಹಳೇದಾಗ್ಬೇಕು ಸರ್. ಹೌದು, ಹಳೇದಾಯ್ತಂತ ಸರ್. ಅದನ್ನ ಏನ್ ಮಾಡ್ತೀವಿ, 2 ತೊಟ್ಟಿ ಹಾಕೊಂತೀವಿ ಸರ್. ಎರೆಹುಳ ತೊಟ್ಟಿ ಹಾಕಿರಿ ತೋರಿಸಿ ಸರ್. ಇಲ್ಲಿ ತೋರಿಸ್ಬಾರ ಸರ್. ಎರೆಹುಳ ಭಾಳ ಅದಾವ್ರಿ, ಹುಳ ಭಾಳ ಒಳಗೆ ನೋಡಿ ನಾಗ ಸರ್. ಇಲ್ಲಿ 2 ತೊಟ್ಟಿ ಹಾಕೋತೀವಿ ಸರ್. ಇಲ್ಲಿ ಓಹೋ ಇದು ನೋಡಿ ಸರ್, ಹಾಕಿ ಇವತ್ತಿಗೆ ಅದು 8 ದಿವಸ ಸರ್. ಈಗ ಹ್ಞೂ ರೀ, ಇದನ್ನ ಮಾಡಿ ಹ್ಞೂ ರೀ. ಇದು ಏನ ಸರ್, ಅದು 2.5 3 ತಿಂಗಳೊಳಗೆ ಬರುತ್ತೆ ಸರ್. ಇದು ಓಹೋ ಇದನ್ನ ನಾವ್ ಏನ್ ಮಾಡ್ತೀವಿ, ಚಾಣಿಗೆ ಸೋಸ್ತೀವಿ. ಇಲ್ಲಿ ನೋಡ್ಬೋದು ನೀವು. ನಾ ಈಗ ನೋಡಿನಿ ಎರೆಹುಳದ ಗೊಬ್ಬರ ಭಾಳ ಅದ ನೋಡ್ರಿ ಹಂಗದ. ಒಳ್ಳೆಯದೇ ಸರ್. ಸಾಕಷ್ಟು ಎರೆಹುಳ ಹಗಲ ರಾತ್ರಿ 24 ತಾಸು ಕೆಲಸ ಮಾಡೋದ್ರಿಂದ ಇದು ಆ ಕಚ್ಚಾ ಪದಾರ್ಥವನ್ನ ಹಿಂಗ ತಮ್ಮ ಹಿಕ್ಕೆಯನ್ನಾಗಿ ಪರಿವರ್ತನೆ ಮಾಡ್ತಾವ. ಓಕೆ ಸರ್. ಈ ಎರೆಹುಳದ ಗೊಬ್ಬರ ಅಲ್ಲದೆ ನೀವು ಮತ್ತೆ ಏನಾರೇ ಇವಕ್ಕ ಇದು ಆಹಾರ ಅಂತ ಹೇಳಿ ಹಾಕ್ರಿ ಸರ್. ಅವ್ರೆ ಇದು ಜಲ್ ಬರ ಸರ್. ಇದು ನೋಡಪ್ಪ, ಎರೆ ಜಲ ಹೇಳ್ತಾರ. ಇದನ್ನ ಸ್ಪ್ರೇ ತೋತೆ ಸರ್. ಇದನ್ನು ಯಾವ ಪ್ರಮಾಣದಾಗ ತಗೋತೀರಿ ಸರ್ ಇದು? ಸರ್ ಇದನ್ನ ನಾವು 60 ml ಹಾಕೋತೀವಿ ಸರ್. ಒಂದು ಪಂಪಿಗೆ 15 ಲೀಟರ್ ಪಂಪಿಗೆ 15 4 60 4 ಒಂದು ಲೀಟರ್ 4 ml ಹಾಕ್ತೀರಿ. ಸಾಲ್ತರಿ ಸರ್, ಅದು ಬರಬ್ರಿ ಆಗ್ತದೆ ಕರೆಕ್ಟ್. ಹೆಚ್ಚಿಗೆ ಹಾಕಿದ್ರೆ ಏನ್ರಿ ಸಮಸ್ಯೆ ಆತನ್ ಸರ್? ಸರ್ ಏನ್ ಆಗೋದಿಲ್ಲ. ಆದ್ರೂ ನಮ್ ಗಿಡಗಳ ಒಂದು ಪ್ಲಾಂಟ್ ಸಣ್ಣ ಇರೋದ್ರಿಂದ ಅದಕ್ಕೆ ಒಂದು ಕರೆಕ್ಟ್ ಒಂದ್ ಯಾವದೇ ಅಲ್ಲಿ ಅಳತಿ ಇರ್ತದೆ. ಅಳತಿ ಪ್ರಕಾರ ನಾವು ಹೋದ್ರೆ ಅಂದ್ರೆ ಕರೆಕ್ಟ್ ಆಗ್ತದೆ. ಆಮೇಲೆ ಸರ್ ಇದು ಗಂಜಲ್ ಸರ್. ಗಂಜಲ್ ಈಚೆ ಕಡೆ ಗಂಜಲ್ ಸ್ಟಾಕ್ ಮಾಡ್ಕೊಂಡ್ರ. ಈ ಗಂಜಲ ಯಾವ್ದಕ್ಕೆ ಉಪಯೋಗ ಮಾಡ್ತೀರಿ ಸರ್ ನೀವು? ಇದೆಲ್ಲ ಸರ್, ಇದು ಗಂಜಲ ಸೇರಿ ಡ್ರಿಪ್ಪಲ್ ಬಿಡ್ತೀವಿ ಸರ್. ಡ್ರಿಪ್ಪಲ್ ಬಿಡ್ತೀವಿ ಸರ್. ಆಮೇಲೆ ಇನ್ನೊಂದು ಬಹಳ ವಿಶೇಷ ಏನ್ ಗೊತ್ತಾ ಸರ್, ಇದು ಬೇರೆ ರೈತರು ಬೆಳೆದಂತ ಮೆಕ್ಕೆಜೋಳ ಅದ್ರಿ. ಹೌದ್ರಿ. ನಾವು ಲೇಬರ್ ಕೊಟ್ಟು ಅದನ್ನ ಟ್ರ್ಯಾಕ್ಟರ್ ಕೊಟ್ಟು ತರಿಸ್ತೀವಿ ಸರ್. ತರಿಸಿ ಅದನ್ನ ಕಡಿಕೆ ಕೊರಿ ಮಷೀನ್ ಚಿಪ್ಸ್ ಮಾಡ್ತೀವಿ. ಚಿಪ್ಸ್ ಮಾಡಿ ಒಂದು ಟ್ರ್ಯಾಕ್ಟರ್ಗೆ 5 ಬುಟ್ಟಿ ಆಕಳ ಸಗಣಿ ಮತ್ತು 5 ಲೀಟರ್ ಕಡಲೆ ಹಿಟ್ಟು ಮತ್ತು 5 ಲೀಟರ್ ಗಂಜಲು 1 ಲೀಟರ್ ಎರೆಹುಳ ಜಲ್ಲು ಮತ್ತು ನೆಕ್ಸ್ಟ್ ಏನದಲ್ಲ 100 ಗ್ರಾಮ್ ಉಪ್ಪು. ಸರ್ 5 kg ಬೆಲ್ಲ ಅದನ್ನ ಮಿಕ್ಸ್ ಮಾಡ್ತೀವಿ, ರಾಡಿ ಮಾಡ್ತೇವೆ ಸರ್. ರಾಡಿ ಮಾಡಿ ಆ ಚಿಪ್ಸಿಗೆ ಅದನ್ನ ಸ್ಪ್ರೇ ಮಾಡ್ತೀವಿ. ಅದನ್ನ ಡ್ರೈ ಮಾಡ್ತೀವಿ, ಒಣಗಿಸ್ತೀವಿ. ಅದನ್ನ ಒಣಗಿಸಿದ ಮೇಲೆ ಏನದಲ್ಲ ಫೆಬ್ರವರಿ 15 ನಂತರ ಏನ್ ಸರ್ ಎಲ್ಲ ಪ್ರತಿಯೊಂದು ಗಿಡಗಳು ಮಡಿ ಮಾಡ್ಕೊಂಡಿರ್ತೀವಿ. ಆತರ ಮಡಿ ಮಾಡ್ಕೊಂಡು ಅದಕ್ಕೆ ಏನ್ ಮಾಡ್ತೀವಿ ಸರ್ ಅಂದ್ರೆ, ಫಸ್ಟ್ ಗೆ ನಾವು ಅಲ್ಲಿ ನಿಮ್ಗೆ ಕಪ್ಪೆ ಹಾಸತ್ತೆ ಬರ್ತಕ್ಕಂಥ ಕಪ್ಪೆ ಹಾಸನ್ನ ಹಚ್ಚಿ 250 ಗ್ರಾಮ್ 300 ಗ್ರಾಮ್ ಹಾಕೋತೀವಿ ಸರ್. ಅದು ಫಸ್ಟ್ ಅದ್ರ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ 2 ಗೊಬ್ಬರ ಹಾಕೊಂತೀವಿ. ಇದನ್ನ ಇದಾದ್ಮೇಲೆ ಏನದಲ್ಲ ಸರ್, ಈ ಮಲ್ಚಿಂಗ್ ಇದನ್ನ ಪ್ಯಾಕ್ ಮಾಡ್ಬಿಡ್ತೀವಿ. ಕರೆಕ್ಟ್. ಬಿಸಿಲು ಮುಗಿಯೋ ತನಕ ಒಟ್ಟು ಓಪನ್ ಮಾಡಲ್ಲ. ನಮ್ಗ ಸಮಕಾಶವಾಗಿ ರೈತರಿಗೆ ಪತ್ನಿ ಮಾತು ಉಳಿಯೋದಿಲ್ಲ. ಇನ್ನೊಮ್ಮೆ ಹೇಳ್ತೀರಿ ಇದ್ರ ಪ್ರಮಾಣಬದ್ಧ ಏನೇನ್ ಮಾಡ್ತೀರಿ? ಮೊದಲ ಇದನ್ನ ಚಿಪ್ಸ್ ಮಾಡ್ತೀರಿ. ಫಸ್ಟ್ ಚಿಪ್ಸ್ ಸರ್ ಮಾಡ್ತೀರಿ. ಚಿಪ್ಸ್ ಅಂದ್ರೆ ಇದು ಚಿಪ್ಸ್ ಮಾಡ್ತೀರಿ. ಆ ಚಿಪ್ಸ್ಗೆ ಮಾಡ್ತೀವಿ 5 ಬುಟ್ಟಿ ಸಗಣಿ ಮತ್ತು ಬೆಲ್ಲ ಮತ್ತು 5 kg ಕಡಲೆ ಹಿಟ್ಟು. ಇದ್ರ ಪ್ರಮಾಣ ರೀ ಸರ್? ಇದು 5 ಟ್ರ್ಯಾಕ್ಟರ್ ಸರ್. ಒಂದು ಟ್ರ್ಯಾಕ್ಟರ್ ಮೆಕ್ಕೆಜೋಳ ಕಣಕಿ ಚಿಪ್ಸ್ ಮಾಡಿದ್ದಕ್ಕ ಅಂದ್ರೆ ಚಾಪ್ ಕಟ್ರದೊಳಗೆ ಹಾಕಿ ಅದನ್ನ ಸೈಜ್ ಮಾಡಿ ಅದಕ್ಕೆ 5 kg ಸಗಣಿ ತಗೋತೀರಿ. 5 ಬುಟ್ಟಿ ಸಗಣಿ ತಗೋತೀರಿ. ರೀ. ಆಮೇಲೆ 5 kg ಬೆಲ್ಲ 5 kg ಬೆಲ್ಲ ಹಾಕ್ತೀರಿ. 100 ಗ್ರಾಮ್ ಉಪ್ಪು 100 ಗ್ರಾಮ್ ಉಪ್ಪು ಹಾಕ್ತೀರಿ. 5 ಲೀಟರ್ ಗಂಜಲ 1 ಲೀಟರ್ ಎರೆಹುಳ ಜಲ ಹಾಕಿ ಕಡಲೆ ಹಿಟ್ಟು 5 kg ಬ್ಯಾರಲ್ ಹಾಕಿ ಮೊದಲ ಸರಿ ರೆಡಿ ಮಾಡ್ಕೊಳ್ಳೋದು. ರೆಡಿ ಮಾಡ್ಕೊಂಡು ಒಂದು ವಾರ ಬಿಟ್ಟ ಮೇಲೆ ಏನದಲ್ಲ, ಇದು ಪಂಪ್ ಮೋಟ್ರಲ್ಲೇ ಸ್ಪ್ರೇ ಮಾಡ್ಕೊಂಡ್ಬಿಡುತ್ತೆ ಅದಕ್ಕೆ ಚಿಪ್ಸ್. ಅದು ಡ್ರೈ ಆಗತ್ತೆ, ಸುನುಮುರಿ ಚೂಡ ತಯಾರಾಗ್ತದೆ. ಅದನ್ನ ಏನ್ ಮಾಡ್ತೀವಿ ಸರ್, ಎಲ್ಲ ಇದು ಏನಲ್ಲ ಎರೆಹುಳ ಮಡಿ ಮಾಡಿದ್ಮೇಲೆ ಪಾಚಿ ಕಟ್ಟಿದ್ ಹಾಕ್ತಿರಿ. ಆಮೇಲೆ ಎರೆಹುಳದ ಗೊಬ್ಬರ ಹಾಕ್ತಿರಿ. ಅದ್ರ ಮೇಲೆ ಮಲ್ಚಿಂಗ್ನು ಆಯ್ತು, ಪೋಷಕಾಂಶನೂ ಆಯ್ತು. ಓಕೆ ಸರ್, ಈ ತರ ಮಾಡ್ತೇವೆ. ಬೆಸ್ಟ್ ಮೆಥಡ್ ಬಿಡ್ರಿ. ಮಲ್ಚಿಂಗ್ ಮಾಡೋದ್ರಿಂದ ಕಳೆ ನೀರ ನಿಯಂತ್ರಣ ಆಗ್ತದ, ತೇವಾಂಶದ ನಿರ್ವಹಣೆ ಆಗ್ತದ, ಸೂಕ್ಷ್ಮಾಣು ಜೀವಿಗಳಿಗೆ ಸೂಕ್ಷ್ಮ ಪರ್ಯಾವರಣ ಸಿಗುತ್ತದೆ, ಎರೆಹುಳ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಹ್ಯೂಮಸ್ ಕ್ರಿಯೇಟ್ ಆಗೋದ್ರಿಂದ ಉತ್ತಮವಾಗಿ ಗಾಳಿ ಬೆಳಕ ಆಡೋದ್ರಿಂದ ಭೂಮಿಯಲ್ಲಿ ವೈಟ್ ರೂಟ್ ಬೆಳೆಯೋದ್ರಿಂದ ಸರ್ ಗಿಡಗಳು ಎಷ್ಟು ಚಂದ ಅದಾವ ಗೊತ್ತಾಯ್ತ್ರಿ ಸರ್. ನಡ್ರಿ ಮುಂದೆ ನಿಮ್ಗೆ ಸರ್ ಬಗ್ಗೆ ಹೇಳೋ ಮುಂದಾಗ ನೀವು ನಮ್ಗೆ ಎರೆಹುಳದ ಗೊಬ್ಬರ ಹೇಳಿದ್ರಿ, ಆಮೇಲೆ ಅದು ಎರೆ ಜಲದ ಹೇಳಿದ್ರಿ, ಆಮೇಲೆ ಅದು ಮಲ್ಚಿಂಗ್ ಬಗ್ಗೆ ಹೇಳಿದ್ರಿ. ಇದು ಅಲ್ಲದೆ ಮತ್ತೆ ಏನ್ ಮಾಡ್ತೀರಿ ಸರ್? ಇದು ಜೀವಾಮೃತ ಸರ್. ಓಹೋ ಮಾಡಿರಲ್ಲ ಸರ್. ಇದಕ್ಕೆ ಏನೇನ್ ಬಳಸ್ತೀರಿ ಸರ್? ಸರ್ ಸಗಣಿ ರೆಡಿ ಆಗ್ಯಾದ ನೋಡ್ಬೇಕು.
ಈಗ ಸ್ವೀಟಿಗೆ ಜೇನು ಹುಳ ಸದಕ್ಕೆ ಬರ್ಲಾತಾವ. ಅದು ಗೋಕೃಪಾಮೃತ ಇದ್ದಂಗೆ ಕಾಣಿಸ್ತು. ಹಾ ಇದು ಸರ್ ಗೋಕೃಪಾಮೃತ ಅದು. ಅಂದ್ರೆ ಸರ್ ಏನ್ರಿ ಇದು ಗೋಕೃಪಾಮೃತ ಆಗಿರ್ಬಹುದು ಏನ್ ಸರ್ ಇದಕ್ಕೆ ಏನೇನ್ ಮಾಡ್ತೀರಿ ಸರ? ಗೊತ್ತಿಲ್ಲ ಹೇಳಿ ಸರ್. ಇದಕ್ಕೆ ಸೆಗಣಿ ಹಾಕೊಂತೀವಿ ಸರ್. ಹಾಕೋತೀರಿ. ಹಾ ಸರ್. ಆಮೇಲೆ ಮಣ್ಣು ಹಾಕೋತೀವಿ ಸರ್. ಹಾಕೋತೀರಿ. ಜೀವಾಣುಯುಕ್ತ ಮಣ್ಣು ಹಾಕೋದು, ಸೆಗಣಿ ಹಾಕೋದು, ಗೋಮೂತ್ರ ಹಾಕೋದು, ದ್ವಿದಳ ಧಾನ್ಯದ ಹಿಟ್ಟ 200 ಲೀಟರ್ ನೀರ್ ಹಾಕಿ ಎಡದಿಂದ ಬಲಕ್ಕೆ ಕ್ಲಾಕ್ ವೈಸ್ ನಾವು ಒಂದು 48 ಗಂಟೆಗಳ ಕಾಲ ಅಥವಾ ಥಂಡಿ ದಿನಕ್ಕೆ 72 ಗಂಟೆಗಳ ಕಾಲ ತಿರುಗಾಡಿದೆ ಅಂದ್ರೆ ಇದು ಜೀವಾಮೃತ ರೆಡಿ ಆಗ್ತದ. 1 ಎಕರೆಗೆ 1 ಬ್ಯಾರಲ್ ಕಟ್ಟೇವಪ್ಪ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಮತ್ತು ದೇಶೀಯ ಎರೆಹುಳು ಹೊಟ್ಕೊಂಡು ಭೂಮಿಯನ್ನ ಫಲವತ್ತತೆ ಮಾಡ್ತಾವ, ಹ್ಯೂಮಸ್ ಕ್ರಿಯೇಟ್ ಆಗ್ತದ, ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆಗ್ತದ ಅಂತ ಹೇಳ್ತಾರೆ ಸರ್. ಆಮೇಲೆ ಇದು ಅಲ್ಲದೆ ಗೋಕೃಪಾಮೃತ ಕಣೇರಿ ಮುತ್ತಿಯವರ ಒಂದು ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಾರ ಸರ್. ಅದನ್ನು ನೀವು ನೋಡ್ಬೋದು ಇಲ್ಲಿ. ಇದು 2 ಬ್ಯಾರಲ್ ಇದೆ ಸರ್ ಗೋಕೃಪಾಮೃತ. ಅದು ಒಂದು ಸಿಂಟ್ಯಾಕ್ಸ್ ಮತ್ತು ಒಂದು ಬ್ಯಾರಲ್ ಅದನ್ನ ಜೀವಾಮೃತ ರೆಡಿ ಮಾಡ್ಕೊಂಡಾರ. ಮತ್ತೆ ಇದಕ್ಕೆ ಏನದ ಎಲ್ಲರೂ ನಾವು ಮಾಡಂಗೆ ಅವರು 2 ಲೀಟರ್ ಗೋಮೂತ್ರ, ಇದು 2 ಲೀಟರ್ ಮಜ್ಜಿಗೆ, ಸಪ್ಪನ ಮಜ್ಜಿಗೆ, ತಾಜಾ ಮಜ್ಜಿಗೆ, 2 kg ಬೆಲ್ಲ, 1 ಲೀಟರ್ ಕಲ್ಚರ್ ಹಾಕಿ ರೆಡಿ ಮಾಡ್ಕೊಂಡಾರ ಸರ್. ಇದು ಪಾರ್ವಾಳ ಹಿಕ್ಕಿ ಸರ್. ಹೋ ಪಾರ್ವಾಳ ಹಿಕ್ಕಿ ಅಂದ್ರೆ ರಂಜಕ ಫಾಸ್ಫರಸ್ ಎಲ್ಲ ಇರೋ ಸರ್ ಸಿಗ್ತವ್ರಿ. ಅದಕ್ಕಲ್ಲೇ ಪಾರಿವಾಳ ಸಾಕಿರಿ ನೀವು? ಹಾ ಸರ್. ಓಕೆ ಬೆಲ್ಲ ಮತ್ತು ಗೋಮೂತ್ರ ಯಾಡ್ ಮಾಡಿರಿ? ಹಾ ಸರ್. ಎಟ್ಟೆಟ್ ಹಾಕಿರಿ ಸರ್ ಗೋಮೂತ್ರ ಬೆಲ್ಲ? ಸರ್ ಇದಕ್ಕೆ ನಾವ್ ಏನ್ ಮಾಡ್ತೀವಿ ಸರ್, ಒಂದು ಬ್ಯಾರಲ್ಗೆ 5 ಲೀಟರ್ ಗೋಮೂತ್ರ ಸರ್ ಇದಕ್ಕೆ. ಹ್ಞೂ ರೀ. ಆಮೇಲೆ 5 kg ಹಿಕ್ಕಿ ಹಾಕಿರಿ, ವಾಸನೆ ಬರ್ಲಕತ್ತದ. ಹಾ ಸರ್. ರೀ. ಆಮೇಲೆ ಬೆಲ್ಲ ಎಷ್ಟ್ ಹಾಕಿರಿ ಸರ್ ಇದಕ್ಕೆ? 5 kg ಕೊಟ್ಟೆ ಸರ್. ಬೆಲ್ಲ 5 kg 5 ಲೀಟರ್ ಗೋಮೂತ್ರ ಹಾಕಿರಿ, ಕಡಕ್ ಮಾಡಿದ್ದೇವೆ ಸರ್. ಮಾಡಿರಿ ಅಂದ್ರೆ ವೆಂಚರ್ ಅಲ್ಲಿ ಕೊಡ್ತೀವಿ. ಕರೆಕ್ಟ್ ಸರ್. ಅಂದ್ರ ಪ್ರಾಣೇಶ್ ಹೇಳದಂಗ 1 ಚಮಚ ಔಷಧ, 1 ಚರಿಗೆ ನೀರ್ ಹಾಕಿದ್ರೆ ಓಕೆ. ನಮಸ್ಕಾರ ರೀ. ನಮಸ್ಕಾರ ಕಂಡ. ಇದು ಸರ್ ಈ ನೆಲ್ಲಿ ಗಿಡದ ಹಚ್ಚಿದ ಉದ್ದೇಶ ಏನು ನಿಮ್ದು? ಸರ್ ನೆಲ್ಲಿ ಗಿಡ ಅಂದ್ರೆ ಸರ್ ನಿಮ್ಗೆ ಇದು ನಮ್ಗೆ ಬಹಳ ಪ್ರಾಮುಖ್ಯತೆ ಅಂದ್ರೆ ಇದನ್ನು ನಾವು ಕಾಯಿ ಸ್ವಲ್ಪ ಬಲ್ತ್ ಮೇಲೆ ಅದನ್ನ ಸರ್ ಮಿಕ್ಸಿ ಒಳಗೆ ರುಬ್ತೀವಿ ಸರ್. ರುಬ್ಬಿ ಅದಕ್ಕೆ ಆಕಳು ಗೋಮೂತ್ರ ಹಾಕಿ ಅದನ್ನ ಸ್ಪ್ರೇ ತೋತೀವಿ ಸರ್. ಎಷ್ಟು ನೆಲ್ಲಿಕಾಯಿ ತೋತಿರಿ, ಅದಕ್ಕೆ ಎಷ್ಟು ಗೋಮೂತ್ರ ಸೇವನೆ ಮಾಡ್ತೀರಿ ಸರ್? ಸುಮ್ ಅಂದಾಜ್ ಮಾಡ್ತೀರೋ ಅಥವಾ? ಇಲ್ಲ ಸರ್, 1 kg ತೋತೀವಿ ಸರ್. 1 kg 1 kg ಗೆ 1 ಲೀಟರ್ ಗೋಮೂತ್ರ. 1 ಲೀಟರ್ ಗೋಮೂತ್ರ ಹಾಕೋದು. ಅದನ್ನ 4 ದಿವಸ ಇಡ್ತೀವಿ ಸರ್. ಮೊದಲ ರುಬ್ಬಲಾರ್ದೆ ಇಡುದು? ಹಾ ಸರ್. ಫಸ್ಟ್ ರುಬ್ಬುದು ಇಡೋದು. ಹಾ ಸರ್. 1 kg ನೆಲ್ಲಿಕಾಯಿ ರುಬ್ಬುದು, ಅದ್ರೊಳಗ 1 ಲೀಟರ್ ಗೋಮೂತ್ರ ಕೂಡ್ಸೋದು, ಆಮೇಲೆ 4 ದಿನ ಅದನ್ನ ಹಂಗೆ ಇಟ್ಬಿಡುದು. ಸ್ಪ್ರೇ ಅದ್ ಎಷ್ಟ್ ಹಾಕೋರಿ ಸರ್ ಅದ್ರ ಮೇಲೆ? ಅದನ್ನ ನಾವು 60 ml ಹಾಕೊಂತೀವಿ. ಬರಬರಿ. ಇದರಿಂದ ಏನ್ ಉಪಯೋಗ ಆತ್ರಿ ಸರ್ ನಮ್ಮ ಎಲ್ಲಾ ಬೆಳೆಗಳಿಗೆ? ಸರ್ ಅದು ವಿಟಮಿನ್ ಸಿ ಕಂಟೆಂಟ್ಸ್ ಕರೆಕ್ಟ್ ಹುಳಿ ಇರೋದ್ರಿಂದ. ಆಮೇಲೆ ಅದೊಂದ್ ಆಯ್ತು. ಆಮೇಲೆ ಇದು ಬೇವಿನ ಎಣ್ಣೆ ಎಲ್ಲ ಸ್ವಲ್ಪ ತಗೋತಿರ್ತೀವಿ ಸರ್ ನಾವು. ಹೌದ್ರಿ. ಅದು ಯಾಕಂದ್ರೆ ಅದು ಫಂಗಿಸೈಡ್ ಲೆವೆಲ್ ತೋತೇನೆ ಬೇವಿನ ಎಣ್ಣೆಗಳ. ಹೌದ್ರಿ. ಹಿಂಗಾಗಿ ಸ್ವಲ್ಪ ಜಾಡ ಕಟ್ಟೋದು ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಎಲೆಗಳಿಗೆ ಸ್ವಲ್ಪ ಚೈತನ್ಯ ಬರ್ತದೆ. ಈಗ ಅಗ್ದಿ ಆರೋಗ್ಯವಂತರ ಮುಖ ಲಕ್ಷಣ ಹೆಂಗಿರ್ತದ ಹಂಗ ಬೆಳೆಗಳು ಚಂದ ಕಾಣಿಸ್ತಾವ ಅಂತ ಹೇಳ್ತಾರ ಸರ್. ಆಮೇಲೆ ಇನ್ನೊಂದ್ ಸರ್ ನಮ್ಗೆ 5% ಬಂದ್ರು ಹೌದು ನಮ್ಗೊಂದು ನ್ಯಾಚುರಲ್ ಆಗಿ ಬರೋದ್ರಿಂದ ಸರ್ ಅದು ಅಷ್ಟಕ್ಕೆ ಗಿಡಗಳಿಗೆ ಒಂದು ಪುಷ್ಟಿ ಕೊಡುತ್ತೆ. ಕರೆಕ್ಟ್. ಅದಕ್ಕಂತೇಳಿ ಒಂದೇ ತರ ಹೌದು ಬೇರೆ ಬೇರೆ ಕೊಡೋಣ ಅಂತ ಹೇಳಿ ಊಟದೊಳಗೆ ವೈವಿಧ್ಯಮಯ ರುಚಿಗಳನ್ನ ಅಳವಡಿಸಿಕೊಂಡ್ರೆ ಊಟ ಸಂಪನ್ನ ಆಗ್ತದ. ಎಲ್ಲ ಹಣ್ಣಿನ ಜೊತೆಗೆ ಚಿಕ್ಕು ಹಣ್ಣನ್ನು ಬೆಳೆಸ್ಯಾರ ಸರ್. ಮತ್ತು ಅವನ್ನ ಎಲ್ಲಿಂದ ಸಸಿ ತಂದ್ರು, ಅವು ಹಚ್ಚಿ ಎಷ್ಟು ದಿನ ಆಗ್ಯದ ಹೇಳ್ತಾರ ಸರ್? ಇದು ಥೈಲ್ಯಾಂಡ್ ವೆರೈಟಿ ಸರ್ ಚಿಕ್ಕು. ಇದು ಕಾಯಿ ಈ ತರ ಹಿಡಿಯತ್ ಸರ್. ಇದು ನೀವು ನೋಡ್ಬೋದು ಇಲ್ಲಿ ಯಾವ ತರ ಕಾಯಿ ಹಿಡಿದಿದೆ ಅಂತ. ಹೌದು. ಸೊ ಇದು ಹೂಜಿಗೆ ತೆಗ ಸರ್, ಸ್ವಲ್ಪ ಕಾಯಿ ಸೈಜ್ ತುಂಬಾ ಸ್ವೀಟ್ ಆಗಿ ಬರುತ್ತೆ. ಇಲ್ಲಿ ಆಗ್ಯದ್ರಿ? ಹಾ ಸರ್. ಹಾ ಸರ್, ಹೂಜಿಗತೆ ಬರತ್ತೆ ಸರ್. ಹೂಜಿಗತೆ ಬರುತ್ತೆ ಮತ್ತು ಸ್ವೀಟ್ ಆಗಿ ಬರುತ್ತೆ, ತುಂಬಾ ಸ್ವೀಟ್ ಕಾಯಿ. ಅದಕ್ಕೆ ಸರ್ ಒಂದು ಎಂತಲ್ಲ ಒಂದು 25 ಗಿಡ ಹಚ್ಕೊಂಡಿದೆ ಸರ್. ದಂಡಿಗೆ ಹಚ್ಕೊಂಡಿರಿ? ಹಾ ಸರ್, ಬಾರ್ಡರ್. ಇವು ಎಷ್ಟು ದಿನದ ಗಿಡ ಅದಾವ್ರಿ ಸರ್ ಇವು? ಇದು ಸರ್ 2 ವರ್ಷ ಕಂಪ್ಲೀಟ್ ಸರ್, 3ನೇ ವರ್ಷ ಬಹಳ ಅದ್ಭುತ. ನಮ್ಮ ಗಿಡಗಳು 4, 6, 7 ವರ್ಷ ತನಕ ಹೋತಾವ್ರಿ. ಆದ್ರ ಕಾಯಿ ರಗಡಿ ಹತ್ತಾವ ಎಲ್ಲ ಖರೆ, ಆದ್ರೂ ಬಹಳ ಕ್ವಿಕ್ ಆಗಿ ಅದ್ ಕೆಲಸ ಇದು ಸರ್. ಇದ್ರದ್ದು ನಿಮ್ಮಲ್ಲಿ ಸಸಿ ಸಿಗ್ತಾವೋ ಹೆಂಗ? ನೀವು ಮಾಯಿನ ಸಸಿ ಸಿಗ್ತಾವ ಅನ್ನೋದು ಗೊತ್ತಾಯ್ತು ನಮ್ಗೆ, ಹೇಳಕತ್ರಿ. ಇದ್ರದ್ದು ನಮ್ಗೆ ಬೇಕಂದ್ರೆ ನೀವು ಅವೈಲೇಬಲ್ ಮಾಡಿಕೊಡ್ತೀರೇನು? ಮಾಡೋಣ ಸರ್. ಮಾಡೋಣ ಸರ್. ಓಕೆ. ಆಮೇಲೆ ವಿಶೇಷವಾಗಿ ಚಿಕ್ಕು ಆಯ್ತು, ಹಲಸು ಆಯ್ತು, ನೆಲ್ಲಿ ಗಿಡದು ಹೇಳಿದ್ರು. ಆಮೇಲೆ ಮಾವಿನ ಗಿಡದಂತೂ ನೋಡ್ಲಿಕ್ಕೆ ಬಂದಿದ್ದೇವು, ಎಲ್ಲ ಅದ್ರಾಗೆ ತಿರುಗಾಡಕತ್ತಿದ್ದೆವು. ಈ ಮಾವಿನ ಗಿಡದ ಬೇಸಾಯ ಕ್ರಮಗಳು ಅಂತಸು ಅಂತರ ಏನು ಕೊಟ್ರಿ?
ಆಮೇಲೆ ಇದು ಅಗಲಿಗೆ ಎಷ್ಟು ಇಟ್ಟಿರಿ, ಸಾಲಿನೊಳಗೆ ಸಾಲ ಎಷ್ಟು ಪಟ್ಟಿರಿ, ಅದು ಒಂದರ ಹೇಳ್ತಾರೆ. ಸರ್ ಇದು ಗಿಡದಿಂದ ಗಿಡಕ್ಕೆ ಆಕ್ಚುಲಿ ಸರ್ ನಾವು 2 ತರ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೀವಿ. ಹ್ಞೂ ರೀ ಸರ್ ಫಸ್ಟಿಗೆ ಇದು ಏನಿದೆ ಸರ್ ಅಂದ್ರೆ ಇದು ಸರ್ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಇದು ಗಿಡದಿಂದ ಗಿಡಕ್ಕೆ ಸರ್ 6 ಫೀಟ್ ಇದೆ ಸರ್. ಇದು ಹೈ ಡೆನ್ಸಿಟಿ. ಹ್ಞೂ ರೀ ಲೈನ್ ಇಂದ ಲೈನ್ಗೆ 12 ಫೀಟ್ ಇದೆ ಸರ್. ಹ್ಞೂ ಇದು ಒಂದ್ ತಳಗಿನ ಪಟ್ಟಿ ಈ ತರ ತಗೊಂಡಿದ್ದೀವಿ. ಮತ್ತು ಬಿ ಮತ್ತು ಸಿ ಅಂತ 10x10 ಇಟ್ಕೊಂಡಿದ್ದೀವಿ. 10x10. ಹಾ ಸರ್ ಈ ತರ ಇದೆ ರೀ. ಈಗಾಗಲೇ ಇದು ನೋಡ್ರಿ ಎಷ್ಟು ಸರಿಯಾಗಿ ಎಲ್ಲಾನು ಒಂದು ಬಿಡ್ಲಾರ್ದೇನೆ ಪ್ರತಿ ಒಂದು ಟಂಗ್ಯಕ್ಕೂ ಹೂವ ಚಾಲನೆ ಒಳಗೆ ಬಂದದ ಈಗ ಹೊರಗೆ. ಸರ್ ನಮ್ಗೆ ನಿಜವಾದ ನೀವು ಈಗ 3 ಅಂತರ ಕೊಟ್ಟಿರಿ. ಎಸ್ ನಾವು ಮುಂದೆ ಮಾಡೋರಿಗೆ ಅಂತರ ಯಾವ ಸಜೆಸ್ಟ್ ಮಾಡ್ತೀರಿ ನೀವು? 10x10 ಚೆನ್ನಾಗಿರುತ್ತೆ ಸರ್. ಕರೆಕ್ಟ್ ನನ್ನ ಅನಿಸಿಕೆ ಪ್ರಕಾರ 10x10 ಹಚ್ಚಬೇಕು. ಆಮೇಲೆ ಬರೋ ಮುಂದಾಗ ನೀವು ಏನು ಸಸಿ ತಂದ್ರಲ್ಲ ಸರ್, ಇದು ಟ್ರೆನ್ಸ್ ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ? ಕಡ್ಡ ಸರ್ ನಾವು ಇದನ್ನ ಆಕ್ಚುಲಿ ಇದು ಕಲ್ಲು ಇರೋದು ಬಹಳ ಕಲ್ಲಿದೆ ಸರ್ ಇಲ್ಲಿ. ಹೌದ್ರಿ, ಅದಕ್ಕೆ ನಾವು 1.5 ರಿಂದ 2 ಫೀಟ್ ಹಡ್ಕೊಂಡಿದ್ದೀವಿ. ಉಳಿಕಿದೆಲ್ಲ ನಾವ್ ಏನ್ ಮಾಡಿದ್ವಿ 1.5 ಫೀಟ್ ಅಷ್ಟೇ ಸರ್. ಆ ಟ್ರೆನ್ಸ್ ಇದು ಕಡ್ಡ ಹೊಡೆದ ಬಳಕ ಅದ್ರೊಳಗೆ ಏನ್ರಿ ತುಂಬ್ಕೊಂಡಿರೋ ಅಥವಾ? ಎಸ್ ಸರ್, ಅದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ನಾವು ಈ ಅಗಿಗಳನ್ನ ಹಚ್ಕೋಬೇಕಾದ್ರೆ ಸರ್ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಮದೇ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ನಾವು. ಒಂದೇದು ಏನಂತಂದ್ರೆ ಫಸ್ಟ್ ನಾವು ಕಡ್ಡ ಹಾಕೊಂತೀವಿ ಸರ್. ಕಡ್ಡ ಹಾಕೊಂಡ್ಮೇಲೆ ಅದರಲ್ಲಿ ತಿಪ್ಪಿ ಗೊಬ್ಬರ ಹಾಕೊಂತೀವಿ. ತಿಪ್ಪಿ ಗೊಬ್ಬರ ಹಾಕೊಂಡ್ಮೇಲೆ ಅದರಲ್ಲಿ ಬೇವಿನ ಹಿಂಡಿ ಹಾಕೊಂತೀವಿ. ಒಂದು ಅರ್ಧ kg ಅಷ್ಟು ಹಾಕೊಂಡು ನೀರ್ ಬಿಡ್ತೀವಿ ಸರ್. ಅದರಲ್ಲಿ ಅಡ್ವಾನ್ಸ್ ಅಗಿ ಹಚ್ಚೋಕ್ಕಿಂತ ಮುಂಚೆನೆ ಒಂದು 8 ದಿವಸ ನೀರಲ್ಲಿ ನೆನಾಕ್ತಿವಿ ಸರ್. ಅದನ್ನು ನೆನಾಕಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಸರ್ ಅಂದ್ರೆ ಅದಕ್ಕೆ 2 ಗೊಬ್ಬರ ಹಾಕೊಂತೀವಿ. ಅರ್ಧ kg. ಆಮೇಲೆ ಅಗಿ ಇಡ್ತೀವಿ. ಮತ್ತೆ ಅರ್ಧ kg ಗೊಬ್ಬರ ಹಾಕೊಂತೀವಿ. ಅದಾದ್ಮೇಲೆ ಸರ್ ಮಣ್ಣು ಹಾಕೊಂಡು ಅದನ್ನು ನೀರ್ ಸ್ಟಾರ್ಟ್ ಮಾಡ್ತೀವಿ. ಈ ತರ ಮಾಡ್ಕೊಂಡೆ ಸರ್. ಈ ಶೇಂಗಾ ಅಥವಾ ಬೇವಿನ ಹಿಂಡಿ ಮತ್ತು ಹಿಂಡಿ ಹಾಕ್ತಾರಲ್ಲ ಸರ್, ಅದ್ರದ್ದು ಉಪಯೋಗ ಏನು ನೀವು ಕಂಡುಕೊಂಡಿರಿ? ಸರ್ ಗೊಂಡೆ ಹುಳ ರೋಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಸ್ಟೆಮ್ನಾ ಬರ್ತದ. ಸಿಲಿಂಡರ್ ಮಣ್ಣಿನಿಂದ ಬರಂತ ಸಿಲಿಂಡರ್ಗಳನ್ನು ನಿವಾರಣೆ ಮಾಡ್ದಂಗ ಆಗ್ತದ. ಓಕೆ ಸರ್, ಓಕೆ. ಆಮೇಲೆ ಇದು 6 ಹಿಂಗ ಎಷ್ಟದ ಸರ್? ಇದು 12 ಅದ್ರಿ. ಇದು 6, 12 ಇಟ್ಟಿರಿ. ಬಿ ಏನ್ ಮಾಡಿರಿ? 2ನೇ ಪ್ಲಾಟ ಅಂತರ ಅದು 10, 12 ಇಟ್ಟಿರಿ. 10x10 ಟೋಟಲ್ ಅಗ್ರಿಗೇಟ್ 10x10 ಎಲ್ಲಾನು ಓಕೆ ರೀ. ನಮ್ಗ ಈಗ ಮಾವಿನ ಗಿಡ ಇಲ್ಲಿ ಹಚ್ಚೋದಾಯ್ತಪ್ಪ ಅಂತಂದ್ರ ಸರ್ ಏನ್ ಹೇಳ್ತಾರ 2-3 ತರ ಅಂತರ ಕೊಟ್ಟಾರ ಅವರು. 10 ಹಚ್ಚಿದ್ರೆ ಬಹಳ ಸೂಕ್ತ ಅಂತ ಹೇಳ್ತಾರ. ಇನ್ನು ಮುಂದಿನ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿ. ಇದು ಹೊಸ ಚಿಗುರು ಬರ್ಲಾಗ್ತದ. ಇಲ್ಲಿ ಏನಾರೇ ನೀವು ವ್ಯತ್ಯಾಸ ಮಾಡಿರೇನು ಹೆಂಗ ಅಂತ ಕೇಳಕ? ಇಲ್ಲ ಸರ್, ಅದೇ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ನಿಮ್ ವರ್ಷದ 12 ತಿಂಗಳು ಅಂತಂದ್ರೆ ಹೌದ್ರಿ, ಪ್ರತಿ ಒಂದು ಗಿಡದಿಂದ ಗಿಡಕ್ಕೆ ಚೇಂಜ್ ಕಾಣಿಸುತ್ತೆ. ಚೇಂಜ್ ಇರ್ತದೆ. ಹೌದು, ಒಂದಕ್ಕೆ ಹೂ ಬಂದಿರತ್ತೆ. ಹೌದು, ಒಂದಕ್ಕೆ ಇನ್ನು ಚಿಗುರಿರುತ್ತೆ. ಒಂದಕ್ಕೆ ಫುಲ್ ಅದು ನೋಡ್ರಿ ನಿಮಗೆ ಒಂದು ಹಳೆ ಗಿಡ ತರ ಒಂದು ಯಾಕಂದ್ರೆ ಇದು ಲೇಟ್ ಆಗಿ ಬರೋದು. ಇದು ನಮಗೆ ಮೇ ಬಿ ಇದು ಯಾವಾಗ ಅಂತಂದ್ರೆ 8 ತಿಂಗಳಲ್ಲಿ ಇದು ಕಾಯಿ ಬರುತ್ತೆ. ಹಾ ಸರ್, ಇದು ಬೇಗ ಬರುತ್ತೆ ಸರ್. ನಾ ಏನ್ ಕೇಳ್ತೀನಿ ಅಂದ್ರೆ ನಿಮ್ಗ, ನೀವು ಚಾಟ್ನಿ ಅದು ಎಲ್ಲ ಋತುಮಾನಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಿರೋ ಅಥವಾ ಮಾಡೋರ್ನ ಏನಾರೇ ಹಿಂಗ ಕಲಿಸ್ತಿರೋ? ನಾವೇ ನೇರವಾಗಿ ಏನ್ ಮಾಡ್ತೀವಿ ಸರ್ ಅಂತಂದ್ರೆ ನಿಮಗೆ 365 ಡೇಸ್ ನಾವು ಚಟ್ನಿ ಮಾಡ್ತೇವೆ ಅಂತಾನೆ ಅರ್ಥ. ಯಾವಾಗಲೂ ಚಟ್ನಿ ಮಾಡೋದೇ ಚಟ್ನಿ ಕಾಯಿ ಬರುತ್ತೆ. ಕರೆಕ್ಟ್. ಈ ತರ ಸರ್ ನಾವು ಈ ಸದ್ ಕಾಯಿಪಲ್ಲೆ ಮಾರೋರು ಏನ್ ಮಾಡ್ತಾರ್ರಿ, ಕೊತ್ತಂಬರಿ ಮೆಂತೆ ಮಾಡ್ತಾರಲ್ಲ, ಪ್ರತಿದಿನ ಮಾರಾಟ ಮುಂಜಾನೆ ಮಾಡಿ ಬರ್ತಾರೆ ಸರ್. ಸಂಜೆ ಮಾಡಿ ಅದ್ ಎಟ್ ಮಾರಾಟ ಮಾಡಿ ಬಂದಿರ್ತ ಅದ್ರ 12 ಬೀಜ ಹಾಕ್ತಾರ. ಅದ್ರಂಗ್ರಿ ಇದು. ಓಕೆ ಸರ್. ಸರ್ ಚಟ್ನಿ ಮಾಡಿದ ಬಳಕ ನೀವ್ ಏನಾದ್ರು ಇದಕ್ಕ ಯಾವ್ದಾರೆ ಒಂದು ಈಗ ಕೆಮಿಕಲ್ಸ್ ಬ್ಲೈಟ್ಯಾಕ್ಸ್ ಅದು ಹಚ್ತಾರ, ಅಂತವ್ ಏನ್ ನೀವು ಏನು ಮಾಡಿಲ್ಲ? ಏನು ಹಚ್ಚಿಲ್ಲ ಸರ್. ಅಂತವ್ ಏನು ಅವಶ್ಯಕತೆನೂ ಇಲ್ಲ. ಆಕ್ಚುಲಿ ಗೊತ್ತಿಲ್ಲ ಸರ್, ಹಚ್ಚಿಲ್ಲ ನಾವು ಮಾತ್ರ. ಕರೆಕ್ಟ್. ನಮಗೇನ ಸೈಡ್ ಎಫೆಕ್ಟ್ ಅನ್ಸಿಲ್ಲ. ಇಲ್ಲ, ನೀವು ನ್ಯಾಚುರಲ್ ಆಗಿ ಭೂಮಿ ಇಟ್ಕೊಂಡಿರಿ, ಯಾವುದೇ ಕೆಮಿಕಲ್ ಹಾಕಿಲ್ಲ, ಅದು ಇನ್ ಬ್ಯಾಲೆನ್ಸ್ ಆಗಿಲ್ಲ. ಅದಕ್ಕೆ ರೆಜಿಸ್ಟ್ರೇಷನ್ ಪವರ್ ಅಂದ್ರೆ ತನ್ನದೇ ಆದಂತದ್ದು ಒಂದು ಸ್ಟೆಮಿನಾದ ಮೇಲೆ ಹೋಗ್ಲಿಕ್ಕತ್ತದ. ಎಷ್ಟಿತ್ತಂದ್ರೆ ಜಡ್ ಬರಂಗಿಲ್ಲ ಅಂತ ಹೇಳ್ತಾರ ರೈತ ಬಾಂಧವರೇ. ನಾವು ಯಾವಾಗಲೂ ಆಗಲಾರ್ದು ತಿಳಿಲಾರ್ದನ್ನ ಏನೇನೋ ವಿಚಾರ ಮಾಡ್ಕೊಂಡು ಸುಮ್ಮನೆ ಹಳ್ಳಕ್ಕೆ ಬೀಳ್ತಿದ್ದೆವು. ಇಲ್ಲಿ ನೋಡಿ ಸರ್, ಯಾವುದೇ ಥರದ ಯಾವುದು ಪೇಸ್ಟ್ ಹಚ್ಚಿಲ್ಲ. ಬಹಳಷ್ಟು ಎಲ್ಲರೂ ಹೇಳ್ತಾರೆ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು. ಇನ್ನೇನು ಹಚ್ಚಾರಪ್ಪ ಅಂತಂದ್ರೆ ತಳಗ ಅದನ್ನ ನೀಲಿ ತುಟ್ಟಿ ಮತ್ತು ಸುಣ್ಣ ಹಚ್ಚಾರ. ಯಾಕೆ ಹಚ್ಚಾರ ಅಂದ್ರೆ ಭಾಳ ತುಟ್ಟಿ ಹೊರದೇಶದಿಂದ ತಂದಾರ. ಅಯ್ಯಗಳ ಕಿಮ್ಮತ್ತೇ ಭಾಳ ದೊಡ್ಡದದ. ಈಗ ಹೇಳ್ತಾರೆ ಅದು ಎಷ್ಟು ಕೊಡ್ತಂದಾರ ಅನ್ನೋದು. ಅದು ಹಾಳಾಗದಿರಲಿ, ಮಣ್ಣಿನಿಂದ ಬರೋಂಥ ಶಿಲೀಂಧ್ರಗಳಿಂದ ಏನಾದರೂ ದಾಕಿ ಆಗಬಾರ್ದು, ತೂತ ಹಾಕು ಹುಳುಗಳು ಬರಬಾರ್ದು ಅನ್ನೋ ಸಂಬಂಧ ಒಂದು ಪ್ರೊಟೆಕ್ಷನ್ ಕೊಟ್ಟಾರ.
ಅದನ್ನ ಏನೇನ್ ಹಾಕಿ ಮಾಡಿರಿ ಸರ್ ಅದೊಂದರ ಹೇಳ್ಬಿಡಿ ತುತ್ತೆ ಸರ್. ಸುಣ್ಣ ಅದು ತುತ್ತೆ ಇದು ಬರುತ್ತಲ್ರಿ ಅದು ಮತ್ತು ಸುಣ್ಣ ಎಷ್ಟು ಪ್ರಮಾಣ ಅವ ಏನ ಹ್ಞೂ ರೀ ಹ್ಞೂ ಹಾ ಸರ್ ಅದು ಮೂರನ್ನ ಸೇರಿಸಿ ಅದನ್ನ ಮಿಕ್ಸ್ ಮಾಡಿ ಅದೇನ 5% 1% ಹಿಂಗೆ 2% ಅಂತ ಹೇಳ್ತಾರೆ ಸರ್ ನೀಲಿ ನಾವು ತುತ್ತಿ. ಆಕ್ಚುಲಿ ಸರ್ ಏನ್ ಮಾಡಿದ್ವಿ ಅಂದ್ರೆ ಈ ಪ್ರಾಜೆಕ್ಟ್ ಗೆ 4 kg ತುತ್ತೆ ಸುಣ್ಣ ಆತತ್ ನಮ್ಗೆ. ಹ್ಞೂ ರೀ ಆಮೇಲೆ ಅದು 6 kg ಸುಣ್ಣ ಅದು ಪ್ಯಾಕೆಟ್ ಆಮೇಲೆ 1 kg ಹುರ್ಮಂಜ. ಹಾ ಸರ್ ಎಲ್ಲ ಒತ್ತಾಟನೆ ನಾವ್ ಈ ತರ ಮಾಡಿ ಮಾಡಿ ಅದನ್ನ ಪೇಸ್ಟಿಂಗ್ ಮಾಡಿಬಿಟ್ಟಾರ ಮಾಡಿದ್ವಿ ಸರ್. ಡ್ರೆಂಚಿಂಗ್ ಏನ್ ಮಾಡಿಲ್ಲ ಸರ್ ನೀವು? ಇಲ್ಲ ಸರ್ ಗಿಡಗಳಿಗೆ ಡ್ರೆಂಚ್ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರು ಯಾವಾಗಲೂ ಭೂಮಿಯನ್ನ ಅಗ್ದಿ ಶುದ್ಧವಾಗಿ ಇಟ್ಕೊಂಡಾರ, ಅಲ್ಲಿ ಏನೋ ಕ್ಷೋಭೆ ಆಗೋದಿಲ್ಲ. ಆಮೇಲೆ ಸರ್ ಇನ್ನೊಂದು ಏನ್ ಸರ್ ಅಂತಂದ್ರೆ ಇಲ್ಲಿ ನೋಡಿ ಚಿಗುರಿ ಸ್ಟಾರ್ಟ್ ಇದೆ ಬಂದವಲ್ಲ ಸರ್ ಈ ಚಿಗುರು ಬೇರೆ ಇದು ಬೇರೆ. ನೋಡಿ ಸರ್. ಸರ್ ಈ ಗಿಡಗಳ ಕಟಿಂಗ್ ಮಾಡ್ತಿರಲ್ಲ, ಹಾ ಸರ್ ಹೂ ಬರ್ಲಿ ಕಾಯಿ ಆಲಿ ಅಂತ ಹೇಳಿ, ಇದ್ರಾಗ ಒಂದ್ ಏನ್ರಿ ಮೆಥಡ್ ಅನ್ನ ಇದೆ ಸರ್. ಇಲ್ಲಿ ಹೆಂಗ್ ಸರ್ ಅಂದ್ರೆ ಇದು ನೆಕ್ಸ್ಟ್ ಬಂದು ಫ್ಲವರ್ ಬಂದು ಕಾಯಿ ಆಗ ಸರ್. ಕಾಯಿ ಆಗ್ತದೆ. ನಾವು ಏನ್ ಡೇಟ್ ಇಲ್ಲಿ ಹೊಡಿತೀವಿ ಸರ್. ಹೌದ್ರಿ ಮತ್ತೆ ಒಳಗೆ ಹೋಗ್ತೇವೆ ನಾವು. ಹೌದು, ಹಂಗ್ ಮಾಡ್ಬಾರ್ದು. ಮುಂದೆ ಬರಲ್ಲ ನಾವು. ಮತ್ತೆ ಒಳಗಡೆ ಬರೋದು. ಹಿಂದೆ ಭಾರತ ಮಾಡಿದೇವು ನಾವು. ಭಾರತ ಜೈ ಮುಂದೆ ಅನ್ನಲಾಗಿದ್ದೇವು. ಇಲ್ಲ ಸರ್ ಜೈ ಮುಂದೆ ಅನ್ಬೇಕಾಗ್ಯದ ಈಗ. ಇಲ್ಲ ಸರ್ ಯಾಕಂದ್ರೆ ಇದು 6x6 ಇರೋದ್ರಿಂದ ಹೌದು ಹೌದು ಕಂಜೆಸ್ಟೆಡ್ ಆಗ್ತದೆ. ಆಮೇಲೆ ಇಲ್ಲಿಂದ ಸ್ಟೆಮ್ನ ಹತ್ರ ಆಗೋದ್ರಿಂದ ಕಾಯಿ ಇನ್ನೂ ಚೆನ್ನಾಗಿ ಬರುತ್ತೆ, ಎಕ್ಸ್ಪೋರ್ಟ್ ಲೆವೆಲ್ ಬರುತ್ತೆ. ಬರಾಬರಿ ಅದಕ್ಕೆ ಸರ್ ನಾವೇನ್ ಮಾಡ್ತೀವಿ, ಇಲ್ಲಿಂದ ಕಟ್ಟಿಗೆ ಒಂದು ಅದಕ್ಕೆ ನಾವು 6 ಕೊಟ್ಟಿರೋದು ಹೈ ಡೆನ್ಸಿಟಿ. ನಮಗೆ ಒಂದು 5 ಡಜನ್ ಬಂದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಸರ್ ನಮ್ಗೆ ಒಬ್ಬೊಬ್ರು ಹೇಳ್ತಾರೆ ಸರ್, ಇಲ್ಲಿ ಏನ್ ಬಂದು ಒಂದು ಸ್ಟೆಪ್ ಆಗಿರ್ತದೆ ಇಲ್ಲಿ. ಈ ಸ್ಟೆಪ್ ದಿಂದ ಹಿಂಗೆ ಮಾಡ್ಬೇಕು ಹೌದು ಸರ್. ಇಲ್ಲಿ ಕ್ರಾಸ್ ಇಟ್ಕೊಂಡಿದೆ ಸರ್. ಹಾ ಇಲ್ಲಿ ಅದಲ್ರಿ ಇಟ್ಕೊಂಡಿದೆ ಸರ್. ಇಲ್ಲಿ ಕ್ರಾಸ್ ಕಟಿಂಗ್ ಮಾಡಿದ್ರೆ ಇಲ್ಲಿ ಚಿಗ ಬರ್ತಾವ. ಇನ್ನೇನು ಸ್ವಲ್ಪ ಈಗ ಚಳಿಗಾಲ ಅದು ಸ್ವಲ್ಪ ಹಿಂಗೇನಾದ್ರು ಹೊಡೆಯಲ್ಲ. ಕ್ಲೈಮೇಟ್ ಸ್ವಲ್ಪ ಬಿಸಿಲು ಇತ್ತಂದ್ರೆ ಇದು ಬಹಳ ಅದ್ಭುತ ಕೆಲಸ ಮಾಡಿರಿ ಇದೊಂದು. ಇದು ಎಲ್ಲಾ ರೈತರು ನಾವು ತಪ್ಪು ಮಾಡೋದೇ ಇದ್ರಾಗೆ ಮಾಡ್ಲಕತ್ತಿದ್ವಿ. ಏನೇನೋ ಮಾಡಿ ಬಿಡ್ತಿದ್ದೇವು, ಎದಕ್ಕೋ ಮಾಡ್ತಿದ್ದೇವು, ಏನೇನೋ ಬಿಟ್ಟು ಬಿಡ್ತಿದ್ದೇವು. ಅದಕ್ಕೆ ಸಮಗ್ರ ಕೃಷಿ ಒಳಗ ಎಲ್ಲಾ ತರನು ದನ ಸಾಕ್ಬೇಕು, ಆಡ ಸಾಕ್ಬೇಕು, ಹಸು ಸಾಕ್ಬೇಕು, ಎಮ್ಮಿ ಸಾಕ್ಬೇಕು, ಕುರಿ ಸಾಕ್ಬೇಕು. ಪಾರಿವಾಳನ ಸಾಕ್ಯಾರ ಸರ್, ತೋರಿಸ್ತಾರೆ ಈಗ. ಆಮೇಲೆ ಇನ್ನ ಏನೇನ್ ತೋರಿಸ್ತಾರ ನೋಡ್ಕೊತ ಹೋಗ ನಡ್ರಿ ಮೊದಲು. ಬರ್ತದ ಒಟ್ಟು ಫ್ಲವರ್ ಆದ್ರೆ ಮತ್ತೆ ಇದು ಪ್ರತಿಯೊಂದು ಡೇಟ್ ಫ್ಲವರಿಂಗ್ ಬರ ಸರ್. ಇದು ಬಹಳ ವಿಶೇಷ. ಇದು ಪ್ರತಿಯೊಂದು ನೀವು ಏನಾದ್ರು ತೆಗೆದ್ರಿ ಅಂತ ಹೇಳಿ ಸರ್, ಇಲ್ಲ 5 ಫ್ಲವರ್ ಬರ್ತಾವ. ಮತ್ತೆ ಹೇಳೇನ್ರಿ ಹೆಚ್ಚು ಬರ್ತದೆ, ಕಮ್ಮಿ ಬರಲ್ಲ ಸರ್. ಹೇಳೇನ್ರಿ ಅಷ್ಟು ಫ್ಲವರಿಂಗ್ ಬರ್ತದ್ರಿ. ಇದು ನೋಡ್ರಿ ಸರ್ ಇದು ಕ್ಯಾಶಿಯೋ ಸರ್. ಏನಂತಂದ್ರೆ ಇದು ನಮ್ಮ ಮಣ್ಣಿಗೆ ಆಗತ್ತೋ ಆಗಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಆಯ್ತು. ಆಮೇಲೆ ಇದು ತಪ್ಪಲ್ಲ ಜಾಸ್ತಿ ಅಗಲ ಇರೋದಲ್ಲ, ಆಮೇಲೆ ನಾವು ಗಾಳಿನ ಕಂಟ್ರೋಲ್ ಆಗತ್ತೆ. ಬಾರ್ಡರ್ ಹಾಕೊಂಡಿದೀವಿ. ಹೌದು, ಅವ್ದು ಗೊಬ್ಬರಕ್ಕೂ ಅನುಕೂಲ ಆಗತ್ತೆ ಅಂತ ಹೇಳಿ ಇದನ್ನ ಹಾಕೊಂಡಿದ್ವಿ. ತುಂಬಾ ಚೆನ್ನಾಗಿ ಕಾಯಿ ಆಗತ್ತೆ ಸರ್. ಮೇಂಟೆನೆನ್ಸ್ ಬಹಳ ಕಡಿಮೆ ಇದು. ನಾವು ನೋಡಿದ ಪ್ರಕಾರ ಲೋಕಲ್ ವೆರೈಟಿ ಹಾಕ್ಯಾರ ಸರ್. ಲೋಕಲ್ ವೆರೈಟಿ ಸರ್ ಇದು. ನೋಡಿ ಫ್ಲವರ್ ಹೆಂಗಿದೆ ಸರ್. ಹಾಕ್ಬೋದು ಬಿಡ್ರಿ, ಇದು ಬಾಳ ತುಟ್ಟಿ ಅದ. ಸರ್ ರೀ ಇದು ನೋಡ್ರಿ ಹಂಗಾಗ್ಯದ ಗಿಡ. ಚೆನ್ನಾಗ್ ಬಂದವ್ರ. ರೈತ ಬಾಂಧವರೇ ಮತ್ತೊಮ್ಮೆ ನಮಸ್ಕಾರ. ಸರ್ ಅನೇಕ ತರದ ಒಂದು ಆದರ್ಶ ಕೃಷಿಯನ್ನ ಅಳವಡಿಸ್ಕೊಂಡಾರ. ಅದರ ಜೊತೆಗೆ ಈ ಪಾರಿವಾಳಗಳನ್ನು ಸಾಕೊಂಡಾರ. ಅದಕ್ಕೆ ಆದಂಥದ್ದು ಒಂದು ವೈಶಿಷ್ಟ್ಯವಾದಂಥ ಒಂದು ಹೋಮ್ ನಿರ್ಮಾಣ ಮಾಡ್ಯಾರ, ಪಾರಿವಾಳ ಮನಿ ಅಂತ ಹೇಳಿ. ಅದ್ರ ಬಗ್ಗೆ ಸರ್ ನೀವು ಇದ್ರ ಬಗ್ಗೆ ಒಂದ್ರಿ ಎಕ್ಸ್ಪ್ಲೇನ್ ಮಾಡ್ರಿ. ಸರ್ ಇದು ಆಕ್ಚುಲಿ ನಾವು ಎದಕ್ಕೆ ಪಾರಡ್ ಬಳಸ್ತಾ ಇದ್ದೀವಿ ಅಂತಂದ್ರೆ, ಈ ಪಾರಡ್ ಹಿಕ್ಕೆಯಲ್ಲಿ ಪೊಟ್ಯಾಷಿಯಂ, ರಂಜಕ, ಫಾಸ್ಫರಸ್ ಇದೆ. ಅದನ್ನ ನಾವು ಬ್ಯಾರಲ್ನಲ್ಲಿ ಎಕರೆಗೆ ಚಳಿಗಾಲದಲ್ಲಿ 1 ಎಕರೆಗೆ 1 kg ಅಂತ ನಾವು ಅದನ್ನ ಯೂಸ್ ಮಾಡ್ತೀವಿ. ಅದು ವೆಂಚರ್ ಮುಖಾಂತರ ಕೊಡ್ತೀವಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ನಮ್ಮ ಬೇರೆ ಜಮೀನುಗಳಿಂದ ಬಂದಂತ ರಾ ಮಟೀರಿಯಲ್ ಇರುತ್ತದೆ, ಈ ಹಳ್ಳ ಕಲ್ಲು ಮಿಕ್ಸ್ ಆಗಿರೋ ನುಚ್ಚುಗಳು ಇರುತ್ತೆ, ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ವೇಸ್ಟ್ ಆಗತ್ತೆ. ಹಾಸನ ಮಾಡ್ಲಿಕ್ಕೆ ಆಳಿನ ಪಗಾರ ಕಾಳಿನಕ್ಕಿಂತ ಹೆಚ್ಚು. ಅದಕ್ಕೆ ಸರಿ ಅಂದ್ರೆ ಆ ವೇಸ್ಟೇಜ್ ಅನ್ನ ಎಲ್ಲ ಕಲೆಕ್ಟ್ ಮಾಡಿ ನಾವು ಈ ಪಾರಡ್ ಕೊಡ್ತಾ ಇದೀವಿ. ನೋಡ್ರಿ, ಅದು ರೀಸೈಕಲ್ ಆಗತ್ತೆ, ಸ್ವಚ್ಛ ಬಿಡತ್ತೆ. ಅದ್ರ ಇಕ್ಕಿನ ನಾವು ಜಮೀನಿಗೆ ಬಳಸೋದ್ರಿಂದ ಒಂದಕ್ಕೊಂದು ಯಾವುದೇ ವೇಸ್ಟೇಜ್ ಉಳಿಯಲ್ಲ. ಅದಕ್ಕಾಗಿ ಇದನ್ನ ಮಾಡ್ಯಾರ. ನೋಡ್ರಿ ರೈತ ಬಂದವ್ರೆ, ನಾವು ಇಲ್ಲಾರದ ಸಮಸ್ಯೆಗಳನ್ನ ತಲೆಯಾಗ